ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂತದ್ದು ರಹಸ್ಯ ಬರೋಣ ಎಂಬುವಂತ ಉಪದೇಶ ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯೇ ಅಥವಾ ವಿರೋಧವಾಗಿದೆಯೇ ಎಂಬುದರಲ್ಲಿ ಎರಡನೇ ಭಾಗದಲ್ಲಿದ್ದೇವೆ. ಈ ಭಾಗವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಒಂದನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಕರ್ತನ ದಿನವು ಕಳ್ಳನ ಹಾಗೆ, ಕಳ್ಳನು ಬರುವ ಜಾವ, ಅಂದರೆ ಯೇಸು ಕ್ರಿಸ್ತರು ನಿಮಗೆ ತಿಳಿಯದ ದಿನದಲ್ಲಿಯೂ ನಿಮಗೆ ತಿಳಿಯದ ಗಳಿಗೆಯಲ್ಲಿಯೂ ಬರುತ್ತೇನೆ ಎಂಬುದಾಗಿ ಬರೆದಿದ್ದಾರೆ ಹೊರತು ರಹಸ್ಯವಾಗಿ ಬಂದು ಕರೆದುಕೊಂಡು ಹೋಗುತ್ತಾನೆ ಎಂಬುದಾಗಿ ಅಲ್ಲ ಎಂಬುದಾಗಿ ತಿಳಿದುಕೊಂಡೆವು. ಈ ಎರಡನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಳ್ಳುವಂತದ್ದು ಪರಿಶುದ್ಧರಾಗಿರುವಂತ ದೈವ ಜನರು ರಹಸ್ಯ ಬರೋಣದಲ್ಲಿ ಎತ್ತಲ್ಪಡುತ್ತೇವೆಯೇ ಅಥವಾ ಬಹಿರಂಗ ಬರೋಣದಲ್ಲಿ ಎತ್ತಲ್ಪಡುತ್ತೇವೆಯೇ ಎಂಬುದಾಗಿ ಗಮನಿಸೋಣ. ಯಾಕಂದರೆ ಇಂದಿನ ದಿನಗಳಲ್ಲಿ ಅನೇಕ ಉಪದೇಶಕರು, ಬೋಧಕರು ಹೇಳುವಂತದ್ದು ಪರಿಶುದ್ಧರು ಅಂದರೆ ಯೇಸು ಕ್ರಿಸ್ತನನ್ನು ನಂಬಿರುವಂತ ಪರಿಶುದ್ಧರು, ದೇವರ ಮಕ್ಕಳು ಅಂದರೆ ಯೇಸು ಕ್ರಿಸ್ತರು ರಹಸ್ಯವಾಗಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಎಂಬುದಾಗಿ ಉಪದೇಶ ಮಾಡುವವರಾಗಿದ್ದಾರೆ. ಆದ್ರೆ ಇನ್ನು ಕೆಲವರು ಹೇಳ್ತಾರೆ, ಬ್ರದರ್ ಅವ್ರು ಯಾವಾಗ ಬಂದ್ರು ನಮ್ಗೆ ಏನ್ ಬ್ರದರ್, ನಾವು ನಮ್ಮ ಪಾಡಿಗೆ ಸೇವೆ ಮಾಡ್ಕೊಂಡಿದ್ರೆ ಸಾಕು ಅಂತ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ತನ್ನನ್ನು ನಿರೀಕ್ಷಿಸಿಕೊಂಡವರಿಗೋಸ್ಕರ ಬರ್ತೀನಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮ ನಿರೀಕ್ಷಣೆನೇ ಇಲ್ಲ ಎಂಬುದಾಗಿ ಹೇಳೋದಾದ್ರೆ ಅವ್ರು ಮತ್ತೆ ಯಾರಿಗೋಸ್ಕರ ಬರ್ಬೇಕಲ್ವಾ? ಆದರೆ ಈ ಉಪದೇಶವು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯೇ ಅಥವಾ ವಿರೋಧವಾಗಿದೆಯೇ ಎಂಬುದಾಗಿ ಸತ್ಯವೇದವನ್ನು ನಾವು ಗಮನಿಸಿ ತಿಳಿದುಕೊಂಡು ಸತ್ಯವೇದ ವಾಕ್ಯಕ್ಕೆ ಸಾಕ್ಷಿಯಾಗಿ ಜೀವಿಸೋಣ ನನ್ನ ಸಹೋದರ ಸಹೋದರಿಯರೇ. ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. 1ನೇ ಥೆಸಲೋನಿಕ 4ನೇ ಅಧ್ಯಾಯ ವಚನ 16-17. ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆಮೇನ್. ಆಮೇನ್. ಈ ವಾಕ್ಯವನ್ನು ಸ್ಪಷ್ಟವಾಗಿ ಧ್ಯಾನಿಸುವುದಾದ್ರೆ ಯೇಸು ಕ್ರಿಸ್ತರು ಬರುವಾಗ ಪ್ರಧಾನ ದೂತರ ಶಬ್ದ, ತುತ್ತೂರಿಯ ಶಬ್ದ ಕೇಳಿಸುವಂತದ್ದಾಗಿದೆ ಮತ್ತು ಆ ಸಮಯದಲ್ಲಿ ಪರಿಶುದ್ಧರು ಮೊದಲು ಎದ್ದು ಬರ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಈ ವಚನ ಬಹಿರಂಗ ಬರೋಣವನ್ನು ಸೂಚಿಸುತ್ತದೆ ಎಂಬುದಾಗಿ ಈ ವಾಕ್ಯ ಖಚಿತಪಡಿಸುವಂತದ್ದಾಗಿದೆ. ಯಾಕಂದ್ರೆ ಶಬ್ದ ಆಗುವಂತದ್ದು ರಹಸ್ಯವಾಗಿ ಅಲ್ಲ, ಅದು ಬಹಿರಂಗವನ್ನು ಸೂಚಿಸುತ್ತದೆ. ಬ್ರದರ್ ಸಿಸ್ಟರ್ಸ್, 17ನೇ ವಚನದಲ್ಲಿ ನಾವು ಗಮನಿಸುವಾಗ ಒಯ್ಯಲ್ಪಡುವೆವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಈ ಶಬ್ದವಾಗುವಂತ ಸಮಯದಲ್ಲಿ, ತುತ್ತೂರಿ ಊದುವಂತ ಸಮಯದಲ್ಲಿ, ಅಂದ್ರೆ ಯೇಸು ಕ್ರಿಸ್ತನ ಬಹಿರಂಗ ಬರೋಣದಲ್ಲಿ ಒಯ್ಯಲ್ಪಡುತ್ತೇವೆ. ಮೊದಲು ಎದ್ದು ಬರುವರು ಅಂದ್ರೆ ಪ್ರಥಮ ಪುನರುತ್ಥಾನ ಎಂಬುದಾಗಿ ಈ ವಚನದ ಅರ್ಥ. ಆದರೆ ಇಂದಿನ ಅನೇಕ ಬೋಧಕರು ಹೇಳುವಂತದ್ದು ಇಲ್ಲ, ರಹಸ್ಯವಾಗಿ ಬಂದು ಕರೆದುಕೊಂಡು ಹೋಗ್ತಾರೆ ಎಂಬುದಾಗಿ. ವಾಕ್ಯ ಹೇಳ್ತಾ ಇದೆ ಬಹಿರಂಗವಾಗಿ ಬಂದು ಕರೆದುಕೊಂಡು ಹೋಗ್ತಾರೆ ಎಂಬುದಾಗಿ. ಯಾವುದು ಸತ್ಯ? ನಿಮ್ಮನ್ನು ನೀವು ವಿವೇಚನೆ ಮಾಡಿ ತಿಳ್ಕೊಳ್ಳಿ ಬ್ರದರ್ ಸಿಸ್ಟರ್ಸ್. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಪ್ರಕಟಣೆ 20ನೇ ಅಧ್ಯಾಯ ವಚನ 4-6. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ವಹಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತಿ ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಇದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲಿಲ್ಲ. ಇದೇ ಪ್ರಥಮ ಪುನರುತ್ಥಾನವು. ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು, ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ಆಮೇನ್. ಆಮೇನ್. ಬ್ರದರ್ ಸಿಸ್ಟರ್ಸ್, ಈ ವಾಕ್ಯ ನಮಗೆ ತಿಳಿಸುವಂತದ್ದು 5ನೇ ವಚನದಲ್ಲಿ ಇದೇ ಪ್ರಥಮ ಪುನರುತ್ಥಾನ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದೇ ವಚನವನ್ನು ಥೆಸಲೋನಿಕ ಪತ್ರಿಕೆಯಲ್ಲಿ ಗಮನಿಸಿದೆವು. ಮೊದಲು ಎದ್ದು ಬರುವರು ಎಂಬುದಾಗಿ. ಮೊದಲು ಎದ್ದು ಬರುವರು ಮತ್ತು ಪ್ರಥಮ ಪುನರುತ್ಥಾನ ಈ ಎರಡನ್ನು ಒಂದೇ ಸೂಚಿಸುತ್ತದೆ ಎಂಬುದನ್ನು ತಿಳಿದಿರಬೇಕು. ಮತ್ತು 4ನೇ ವಚನ ಹೇಳುತ್ತದೆ ಮೊದಲು ಎದ್ದು ಬಂದಿರುವಂತವರು ಅಂದ್ರೆ ಜೀವಿತರಾಗಿ ಎದ್ದಂತವರು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. 6ನೇ ವಚನದಲ್ಲಿ ಪ್ರಥಮ ಪುನರುತ್ಥಾನದಲ್ಲಿ ಸೇರುವವರು ಧನ್ಯರು ಎಂಬುದಾಗಿ. ಈ ವಾಕ್ಯದ ಸಂಪೂರ್ಣ ಅರ್ಥ ಯೇಸು ಕ್ರಿಸ್ತನ ಬಹಿರಂಗ ಬರೋಣದಲ್ಲಿ ಪರಿಶುದ್ಧರು ಎತ್ತಲ್ಪಡ್ತಾರೆ. ಎತ್ತಲ್ಪಟ್ಟ ನಂತರ ಕ್ರಿಸ್ತನ ಜೊತೆ 1000 ವರ್ಷ ಆಳ್ವಿಕೆ ಮಾಡುತ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಅನೇಕ ಬೋಧಕರು ಹೇಳುವಂತದ್ದು
ಯೇಸು ಕ್ರಿಸ್ತರು ರಹಸ್ಯವಾಗಿ ಬಂದು ಹೋದ ನಂತರ, ಅಂದ್ರೆ ಪರಿಶುದ್ಧರನ್ನು ಒಯ್ಯಲ್ಪಟ್ಟ ನಂತರ 7 ವರ್ಷ ಕ್ರಿಸ್ತ ವಿರೋಧಿ ಆಳ್ವಿಕೆ ಮಾಡ್ತಾನೆ ಎಂಬುದಾಗಿ. ಅದಾದ ನಂತರ ಯೇಸು ಕ್ರಿಸ್ತರು ಬಹಿರಂಗವಾಗಿ ಇನ್ನೊಂದು ಸಲ ಬರ್ತಾರೆ, ಆಗ 1000 ವರ್ಷ ಆಳ್ವಿಕೆಯನ್ನು ಮಾಡ್ತೇವೆ ಎಂಬುದಾಗಿ. ಆದ್ರೆ ವಚನ ಹೇಳ್ತಾ ಇದೆ, ಆದ್ರೆ ಯೇಸು ಕ್ರಿಸ್ತರು ಬಹಿರಂಗವಾಗಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಆ ಹೋಗುವಂತ ಸಮಯದಲ್ಲಿ ನಾವು 1000 ವರ್ಷ ಆಳ್ವಿಕೆಯನ್ನು ಮಾಡ್ತೇವೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಯಾವುದು ಸತ್ಯ? ಅನೇಕ ಬೋಧಕರು ಹೇಳುವಂತ ಈ ಸುಳ್ಳಾದ ಬೋಧನೆ ಸತ್ಯನ, ಅಥವಾ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತ ಬಹಿರಂಗ ಬರೋಣ ಎಂಬುವಂತದ್ದು ಸತ್ಯನಾ ಎಂಬುದಾಗಿ ಒಮ್ಮೆ ಯೋಚಿಸಿ ತಿಳ್ಕೊಳ್ಳಿ ಬ್ರದರ್ ಸಿಸ್ಟರ್ಸ್. ಸರಿ, ಇನ್ನೊಂದು ವಾಕ್ಯವನ್ನು ಗಮನಿಸೋಣ. 1 ಕೊರಿಂಥ 15ನೇ ಅಧ್ಯಾಯ ವಚನ 51ರಿಂದ 52. ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರಪ್ಪೆ ಬಿಡುವಷ್ಟರೊಳಗಾಗಿ ಮಾರ್ಪಡುವರು. ತುತ್ತೂರಿ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವರು. ಆಮೇನ್. ಆಮೇನ್. ಬ್ರದರ್ ಸಿಸ್ಟರ್ಸ್, ಈ ವಾಕ್ಯ ನಮಗೆ ತಿಳಿಸುವಂತದ್ದು ಗುಪ್ತವಾಗಿದ್ದ ಸಂಗತಿಯನ್ನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಚನವನ್ನು ಅನೇಕ ಬೋಧಕರು ಹೇಳುವಂತದ್ದು, ನೋಡಿ ಯೇಸು ಕ್ರಿಸ್ತರು ಗುಪ್ತವಾಗಿ ಬರ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಇಲ್ಲಿ ಗುಪ್ತವಾದ ಸಂಗತಿಯನ್ನು ಎಂಬುದಾಗಿ ಬರೆದಿದ್ದೆಯೇ ಹೊರತು ಗುಪ್ತವಾಗಿ ಬರ್ತಾರೆ ಎಂಬುದಾಗಿ ಅಲ್ಲ. ಸೊ ಅದನ್ನ ಯೇಸು ಕ್ರಿಸ್ತರು ಬಹಿರಂಗಪಡಿಸಿದ್ದಾರೆ ಅಪೊಸ್ತಲನಾದ ಪೌಲನ ಮುಖಾಂತರವಾಗಿ. ಆ ಗುಪ್ತವಾದ ಸಂಗತಿ ಏನಂದ್ರೆ, ತುತ್ತೂರಿ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ತುತ್ತೂರಿ ಊದುವಂತ ಸಮಯದಲ್ಲಿ ಸತ್ತಂತ ಪರಿಶುದ್ಧರು ಎತ್ತಲ್ಪಡುತ್ತೇವೆ ಮತ್ತು ಬದುಕಿರುವ ನಾವು ಕೂಡ ಮಾರ್ಪಡುತ್ತೇವೆ ಎಂಬುದಾಗಿ ಈ ವಚನಗಳು ನಮಗೆ ತಿಳಿಸುವಂತದ್ದಾಗಿದೆ. ಆದರೆ ಅನೇಕ ಬೋಧಕರು ಹೇಳುವಂತದ್ದು ರಹಸ್ಯವಾಗಿ ಬಂದು ಕರೆದುಕೊಂಡು ಹೋಗ್ತಾರೆ ಎಂಬುದಾಗಿ. ಈಗ ತುತ್ತೂರಿ ಊದುವಂತದ್ದು ಎಲ್ರಿಗೂ ಕೇಳಿಸ್ಲಿ ಎಂಬುದಾಗಿ ಅಲ್ವೇ? ನಾವು ಅರಣ್ಯಕಾಂಡ, ವಿಮೋಚನೆ ಕಾಂಡವನ್ನು ಗಮನಿಸುವಾಗ ಇಸ್ರಾಯೇಲ್ ಜನರನ್ನು ಒಟ್ಟುಗೂಡಿಸುವುದಕ್ಕೋಸ್ಕರ ತುತ್ತೂರಿಯನ್ನು ಊದಿ ಒಟ್ಟುಗೂಡಿಸುತ್ತಾ ಇದ್ರು ಎಂಬುದಾಗಿ ನಾವು ವಾಕ್ಯದಲ್ಲಿ ಗಮನಿಸಬಹುದು. ತುತ್ತೂರಿ ಊದುವಂತದ್ದೇ ಎಲ್ಲರಿಗೂ ಕೇಳಿಸ್ಲಿ ಎಂಬುದಾಗಿ. ಆದರೆ ಇಂದಿನ ಬೋಧಕರು ಹೇಳುವಂತದ್ದು ರಹಸ್ಯವಾಗಿ ಬಂದು ಕರ್ಕೊಂಡು ಹೋಗ್ತಾರೆ ಎಂಬುದಾಗಿ. ಯಾವುದು ಸತ್ಯ? ನಿಮ್ಮನ್ನು ನೀವು ಯೋಚನೆ ಮಾಡಿ ತಿಳ್ಕೊಳ್ಳಿ ಬ್ರದರ್ ಸಿಸ್ಟರ್ಸ್. ದೇವರ ವಾಕ್ಯ ಹೇಳ್ತಾ ಇದೆ, ಯೇಸು ಕ್ರಿಸ್ತರು ಬರುವಾಗ ತುತ್ತೂರಿಯೊಡನೆ, ಶಬ್ದದೊಡನೆ ಎಂಬುದಾಗಿ ವಾಕ್ಯದಲ್ಲಿ ನಮಗೆ ಬರೆಯಲ್ಪಟ್ಟಿದೆ. ಆದರೆ ಅನೇಕ ಬೋಧಕರು ಹೇಳುವಂತದ್ದು ಯಾರಿಗೂ ಗೊತ್ತಿಲ್ಲದ ಹಾಗೆ ರಹಸ್ಯವಾಗಿ ಬಂದು ಕರೆದುಕೊಂಡು ಹೋಗ್ತಾರೆ ಎಂಬುದಾಗಿ. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಪ್ರಕಟಣೆ 11ನೇ ಅಧ್ಯಾಯ 15ನೇ ವಚನ. 7ನೆಯ ದೇವದೂತನು ತುತ್ತೂರಿಯನ್ನು ಊದಿದನು, ಆಗ ಪರಲೋಕದಲ್ಲಿ ಮಹಾಶಬ್ದಗಳು ಉಂಟಾಗಿ, ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು, ಆತನು ಯುಗ ಯುಗಾಂತರಗಳಲ್ಲಿ ರಾಜ್ಯವನ್ನಾಳುವನು ಎಂದು ಹೇಳಿದವು. ಆಮೇನ್. ಆಮೇನ್. ಬ್ರದರ್ ಸಿಸ್ಟರ್ಸ್, ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತದ್ದು 7ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ರಾಜ್ಯವು ಕೊಡೋಣವಾಯಿತು ಎಂಬುದಾಗಿ. ಅಂದ್ರೆ 1000 ವರ್ಷ ಆಳ್ವಿಕೆ ಪ್ರಾರಂಭವಾಗಿತ್ತು ಎಂಬುದಾಗಿ ನಾವು ಥೆಸಲೋನಿಕ ಪತ್ರಿಕೆಯಲ್ಲಿ ಗಮನಿಸಿದೆವು ಮತ್ತು 1 ಕೊರಿಂಥ ಪತ್ರಿಕೆಯಲ್ಲಿ ಗಮನಿಸಿದೆವು. ಈಗ ಪ್ರಕಟಣೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಕಡೆಯ ತುತ್ತೂರಿ, 7ನೇ ತುತ್ತೂರಿ, ಮಹಾಶಬ್ದ ಇವೆಲ್ಲವೂ ಕೂಡ ಒಂದನೇ ಸೂಚಿಸುತ್ತೆ ಬ್ರದರ್ ಸಿಸ್ಟರ್ಸ್. ಇನ್ನೊಂದು ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರುವಂತದ್ದು, ಈ ರಹಸ್ಯ ಬರೋಣವನ್ನು ಬೋಧಿಸುವಂತ ಬೋಧಕರು ಅಥವಾ ಉಪದೇಶಕರು ಹೇಳುವಂತದ್ದು, ಯೇಸು ಕ್ರಿಸ್ತರು ರಹಸ್ಯವಾಗಿ ಬಂದು ಪರಿಶುದ್ಧರನ್ನು ಕರೆದುಕೊಂಡು ಹೋದ ನಂತರ 7 ವರ್ಷ ಕಳೆದ ನಂತರ 1000 ವರ್ಷ ಆಳ್ವಿಕೆ ಪ್ರಾರಂಭವಾಗುತ್ತದೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಕಡೆ ತುತ್ತೂರಿ ಆಗುವಾಗ ನಾವು ಮಾರ್ಪಡ್ತೇವೆ, ದೇವರ ಸಂಗಡ ಎತ್ತಲ್ಪಡ್ತೇವೆ, 1000 ವರ್ಷ ಆಳ್ವಿಕೆಯನ್ನು ಪ್ರಾರಂಭ ಮಾಡುತ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಯಾವುದು ಸತ್ಯ? ಇಂದಿನ ದಿನಗಳಲ್ಲಿ ಬೋಧಕರು ಹೇಳುವಂತದ್ದು ಸತ್ಯನಾ? ನಮಗೂ ನಿಮಗೂ ಕೊಡಲ್ಪಟ್ಟಿರುವಂತ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತದ್ದು ಸತ್ಯನ ಎಂಬುದಾಗಿ ಒಮ್ಮೆ ಆಲೋಚನೆ ಮಾಡಬೇಕಾಗಿ ನಾನು ಕೇಳಿಕೊಳ್ಳುವನ ಇದ್ದೇನೆ ಬ್ರದರ್ ಸಿಸ್ಟರ್ಸ್. ಸರಿ, ಇನ್ನೊಂದು ವಾಕ್ಯವನ್ನು ಗಮನಿಸೋಣ. 2ನೇ ಥೆಸಲೋನಿಕ 2ನೇ ಅಧ್ಯಾಯ 1ನೇ ವಚನ. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಆಮೇನ್. ಪೌಲನ ಮುಖಾಂತರವಾಗಿ ದೇವರು ಹೇಳುವಂತ ಮಾತು, ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ದೇವರ ಸಂಗಡ ಕೂಡಿಕೊಳ್ಳುವುದರ ವಿಷಯವಾಗಿಯೂ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ
ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ಅಂದ್ರೆ ಕಾಣುವಾಗ ಅಥವಾ ಬಹಿರಂಗವಾಗಿ ಬರುವಾಗ ನಾವು ಆತನ ಜೊತೆ ಸೇರ್ತೇವೆ ಎಂಬುದಾಗಿ ಈ ವಾಕ್ಯ ತಿಳಿಸ್ತಾ ಇದೆ. ಆದರೆ ಇಂದಿನ ಸೇವಕರು ಹೇಳುವಂತದ್ದು ರಹಸ್ಯವಾಗಿ ಬರುವಾಗ ನಾವು ಎತ್ತಲ್ಪಡ್ತೇವೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ದೇವರ ವಾಕ್ಯದಲ್ಲಿ ಅಂದ್ರೆ ಸತ್ಯವೇದಲ್ಲಿರುವಂತ ಸೇವಕರು ಅಪೊಸ್ತಲನಾದ ಪೌಲನು ಹೇಳುವಂತ ಉಪದೇಶ ವಾಕ್ಯ ಸತ್ಯನ, ಅಥವಾ ಇಂದಿನ ದಿನಗಳಲ್ಲಿ ತಮ್ಮ ಹೊಟ್ಟೆ ಸೇವೆಗಳಿಗೋಸ್ಕರ, ಹಣಕ್ಕೋಸ್ಕರ, ಹೆಮ್ಮೆಗೋಸ್ಕರ ಸೇವೆ ಮಾಡುವಂತ ಸೇವಕರು ಹೇಳುವಂತ ಉಪದೇಶ ಸತ್ಯನ ಎಂಬುದಾಗಿ ನಿಮ್ಮನ್ನು ನೀವು ಯೋಚನೆ ಮಾಡಿ ತಿಳ್ಕೊಳ್ಳಿ ಬ್ರದರ್ ಸಿಸ್ಟರ್ಸ್. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಇಬ್ರಿಯ 9ನೇ ಅಧ್ಯಾಯ 28ನೇ ವಚನ. ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆ ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ 2ನೇ ಸಾರಿ ಕಾಣಿಸಿಕೊಳ್ಳುವನು. ಆಮೇನ್. ಆಮೇನ್. ಬ್ರದರ್ ಸಿಸ್ಟರ್ಸ್, ಈ ವಾಕ್ಯ ನಮ್ಗೆ ಹೇಳುವಂತದ್ದು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೋಸ್ಕರ ಯೇಸು ಕ್ರಿಸ್ತನು 2ನೇ ಸಾರಿ ಕಾಣಿಸಿಕೊಳ್ಳುವನು ಎಂಬುದಾಗಿ. ಆದರೆ ಒಮ್ಮೆ ಯೋಚನೆ ಮಾಡಿ, ಇಂದಿನ ಬೋಧಕರು ಹೇಳುವಂತದ್ದು ಯೇಸು ಕ್ರಿಸ್ತರು ರಹಸ್ಯವಾಗಿ ಬಂದು ಹೋದ ನಂತರ ಮತ್ತೆ ಬಹಿರಂಗವಾಗಿ ಬರ್ತಾರೆ ಎಂಬುದಾಗಿ. ಇವ್ರು ಹೇಳುವಂತದನ್ನ ಒಮ್ಮೆ ಆಲೋಚನೆ ಮಾಡಿ ನೋಡಿ. ಯೇಸು ಕ್ರಿಸ್ತರು ಮೊದಲನೇ ಬರೋಣದಲ್ಲಿ ಬಂದು ಹೋಗಿದ್ದಾರೆ. ಈಗ ಇವ್ರು ಹೇಳೋ ಪ್ರಕಾರ ರಹಸ್ಯ ಬರೋಣ ಇದೆ ಎಂಬುದಾಗಿ ಹೇಳುವ ಪ್ರಕಾರ ರಹಸ್ಯವಾಗಿ ಬಂದು ಹೋದ ನಂತರ 2 ಆಗುತ್ತೆ, ಮತ್ತು ಬಹಿರಂಗವಾಗಿ ಬರೋದಾದ್ರೆ 3 ಬರೋಣ ಆಗುತ್ತೆ. ಇದು ಯಾವ ರೀತಿಯಾಗಿ ನಾವು ನಂಬಲು ಸಾಧ್ಯ? ಸತ್ಯವೇದ ಹೇಳ್ತಾ ಇದೆ 2ನೇ ಸಲ ಅವರು ಕಾಣಿಸ್ಕೊಳ್ತಾರೆ ಎಂಬುದಾಗಿ. ಅಂದ್ರೆ ಮೊದಲನೇ ಸಲ ಅವರು ಆಲ್ರೆಡಿ ಬಂದು ಹೋಗಿದ್ದಾರೆ ಮನುಷ್ಯನಾಗಿ ಬಂದು, ಈಗ 2ನೇ ಸಲ ಅವರ ನಿರೀಕ್ಷಿಸಿಕೊಂಡವ್ರಿಗೋಸ್ಕರ ಪ್ರತ್ಯಕ್ಷನಾಗ್ತಾರೆ ಎಂಬುದಾಗಿ, ಕಾಣಿಸಿಕೊಳ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಾಗಾದ್ರೆ ಸತ್ಯವೇದ ಹೇಳ್ತಾ ಇರುವಂತ ಸತ್ಯನ ಸುಳ್ಳಾಗಿ ಈ ಲೋಕ ಪ್ರಕಾರವಾಗಿ ಲೋಕದ ಕಲ್ಪನೆಯನ್ನು ಹೇಳಿ ಉಪದೇಶ ಮಾಡುವಂತ ಉಪದೇಶ ಸತ್ಯನ ಎಂಬುದಾಗಿ ಒಮ್ಮೆ ವಿವೇಚನೆ ಮಾಡಿ ತಿಳ್ಕೋಬೇಕು ಬ್ರದರ್ ಸಿಸ್ಟರ್ಸ್. ಸರಿ, ಅನೇಕ ಬೋಧಕರು ಹೇಳುವಂತದ್ದು ಬ್ರದರ್ ಯೇಸು ಕ್ರಿಸ್ತರು ರಹಸ್ಯವಾಗಿ ಬರ್ತಾರ ಬಹಿರಂಗವಾಗಿ ಬರ್ತಾರ ಎಂಬುದಾಗಿ ಕೇಳುವಾಗ ಕೆಲವೊಬ್ರು ಹೇಳ್ತಾರೆ ಬ್ರದರ್ ಅವರು ರಹಸ್ಯವಾಗಿ ಬಂದು ಕರೆದುಕೊಂಡು ಹೋಗ್ತಾರೆ ಎಂಬುದಾಗಿ. ಇಲ್ಲಿವರೆಗೂ ನಾವು ಗಮನಿಸ್ತೋ ಯೇಸು ಕ್ರಿಸ್ತರು ಬಹಿರಂಗವಾಗಿ ಬಂದು ಕರೆದುಕೊಂಡು ಹೋಗ್ತಾರೆ ಹೊರತು ರಹಸ್ಯವಾಗಿ ಬರುವುದಿಲ್ಲ ಎಂಬುದಾಗಿ. ಆದ್ರೆ ಇನ್ನು ಕೆಲವರು ಹೇಳ್ತಾರೆ ಬ್ರದರ್ ಅವ್ರು ಯಾವಾಗ ಬಂದ್ರು ನಮ್ಗೆ ಏನ್ ಬ್ರದರ್, ನಾವು ನಮ್ಮ ಪಾಡಿಗೆ ಸೇವೆ ಮಾಡ್ಕೊಂಡಿದ್ರೆ ಸಾಕು ಅಂತ. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ ತನ್ನನ್ನು ನಿರೀಕ್ಷಿಸಿಕೊಂಡವ್ರಿಗೋಸ್ಕರ ಬರ್ತೀನಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮ ನಿರೀಕ್ಷಣೆನೇ ಇಲ್ಲ ಎಂಬುದಾಗಿ ಹೇಳೋದಾದ್ರೆ ಅವ್ರು ಮತ್ತೆ ಯಾರಿಗೋಸ್ಕರ ಬರ್ಬೇಕಲ್ವಾ? ಸರಿ, ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಹಿರಂಗವಾಗಿ ಬಂದು ಪರಿಶುದ್ಧರನ್ನು ಕರೆದುಕೊಂಡು ಹೋಗುತ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ಗಮನಿಸಿದೆವು. ಮತ್ತು ಅವರು ರಹಸ್ಯವಾಗಿ ಬರೋದಿಲ್ಲ, ಬಹಿರಂಗವಾಗಿ ಬರ್ತಾರೆ ಎಂಬುದಾಗಿ ಅನೇಕ ವಾಕ್ಯಗಳು ಅಂದ್ರೆ ಮಹಾ ಶಬ್ದದೊಡನೆಯೂ ತುತ್ತೂರಿ ಧ್ವನಿಯೊಡನೆಯೂ ಅವರು ಬರ್ತಾರೆ ಎಂಬುದಾಗಿ ಅನೇಕ ವಾಕ್ಯಗಳನ್ನು ನಾವು ತಿಳಿದುಕೊಂಡೆವು. ಸರಿ, ಮುಂದೆ ಬರುವಂತ 3ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಳ್ಳುವಂತದ್ದು ಪರಿಶುದ್ಧರಿಗೆ ಉಪದ್ರವಗಳು ಇಲ್ಲವೇ ಎಂಬುದಾಗಿ ಗಮನಿಸೋಣ. ಯಾಕಂದರೆ ಅನೇಕ ಬೋಧಕರು ಹೇಳುವಂತದ್ದು ಪರಿಶುದ್ಧರಿಗೆ ಉಪದ್ರವ ಇರೋದಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತರು ರಹಸ್ಯವಾಗಿ ಬಂದು ಕರೆದುಕೊಂಡು ಹೋದ ನಂತರ ಕ್ರಿಸ್ತ ವಿರೋಧಿ ಬಂದು ಅನ್ಯರಿಗೆ ಅಂದ್ರೆ ಕೈ ಬಿಡಲ್ಪಟ್ಟವರಿಗೆ ಉಪದ್ರವವನ್ನು ಕೊಡುತ್ತಾನೆ 7 ವರ್ಷ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿರುವಂತ ಶಿಷ್ಯರಿಗೆ ಅಥವಾ ವಿಶ್ವಾಸಿಗಳಿಗೆ ಉಪದ್ರವ ಇದೆಯೇ ಅಥವಾ ಉಪದ್ರವ ಇಲ್ಲವೇ ಎಂಬುದಾಗಿ ನಾವು ಮುಂದೆ ಬರುವಂತ ಭಾಗದಲ್ಲಿ ಗಮನಿಸಿ ತಿಳಿದುಕೊಳ್ಳೋಣ. ಈ ಭಾಗದ ಬಗ್ಗೆ ನಿಮ್ಗೇನಾದ್ರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು. ಇದುವರೆಗೂ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡುತ್ತಾ ಬರ್ತಾ ಇರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೇನ್.